ಇಷ್ಟೇ ಇರೋದು. ಈ ದೇಶದಲ್ಲಿ ಯಾವಾಗ ಆಪರೇಷನ್ ಸಿಂಧೂರ್ನ ಡೌಟ್ ಮಾಡ್ತಾರೆ, ಅಯ್ಯೋ ರಜಾಕ್ ಅವರಿಂದ ಇನ್ನೊಂದಷ್ಟು ಜನ ರಾಡಿಕಲ್ ಸುಟ್ಕೊಂತಾರೆ. ಇದಾಗ್ತಿರ್ತಕ್ಕಂಥ ಸಮಸ್ಯೆ. ನಾನು ಗೂಗಲ್ ಮಾಡಿದ್ದೇನೆ. ನಾನು ಭೂಮಿ ಗೋಲಾಗಿದ್ರೆ ಅದು ಸುಳ್ಳು. ಭೂಮಿ ಗೋಲಾಗಿದ್ರೆ ಅದು ಫ್ಲಾಟ್ ಅಂತಾರೆ. ಅದನ್ನು ಗೂಗಲ್ ಮಾಡಿ. ಈಗ ಎನ್ಐಎ ಅವರು ಕೇಳ್ತಾ ಇದೀನಿ, ಭೂಮಿ ಫ್ಲಾಟ್ ಆಗಿದೆ ಅಂತ ಹೇಳೋರು ಯಾರು? ಭೂಮಿ ಗೋಲಾಗಿದೆ ಅಂತ ಹೇಳ್ತಾರೆ ಯಾರು? ಸತ್ಯ. conviction rate is 3.3%. 2010 to 21 as low as 0.1%. 0.1% ವೆಬ್ಸೈಟ್. ನಾನು ಎನ್ಐಎ ವೆಬ್ಸೈಟ್, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, NCRB ಡೇಟಾ, NCRB ಡೇಟಾ, NCRB ಬೇರೆ ನೋಡಿ. ಎಲ್ಲಾ ಸೆಡಿಷನ್ ಚಾರ್ಜಸ್ ಇಡೀ ಭಾರತ ದೇಶದಲ್ಲಿ ಸೆಡಿಷನ್ ಚಾರ್ಜಸ್ ಮಾತಾಡ್ತೀವಿ. ಮಾತಾಡ್ತೀನಿ ಏನಂದ್ರೆ ಯಾರ್ಯಾರು ಒಂದ್ ನಿಮಿಷ ಯಾರ್ಯಾರು ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರೋ ಒಬ್ಬ ಸೆಡಿಷನ್ ಚಾರ್ಜಸ್ ಇಲ್ಲೇ ಕುತ್ಕೊಂಡಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು. ಇದಾರೆ ಸಾಕು. ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಹಿಂಗೆ ಹೇಳಿಲ್ಲ ಅಂತಂದ್ರು, ಸೆಲೆಕ್ಷನ್ ಆಗ್ತೀವಿ. ನಾನೇ ಮಾತಾಡ್ತಿರ್ಬೇಕು. ಎನ್ಐಎ ಕೇಸ್ ಮಾತಾಡ್ತಿರೋದು ಹೌದು. ಒಂದ್ ನಿಮಿಷ ನೋಡಿ ಉಮರ್ ಅವರೇ, ಒಂದ್ ನಿಮಿಷ ನಾವು ಹೇಳೋ ವಿಚಾರ ಇಷ್ಟ. ಯಾರ್ಯಾರು ಭಾರತದ ವಿರೋಧ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ನೀವು ಧ್ವನಿ ಎತ್ತಿ. ಉಮರ್ ಅವರೇ ಇರಿ. ಇದೇ ಚಾನಲ್ ಕುತ್ಕೊಂಡು ಪಾಕಿಸ್ತಾನ ಹಂಗ ಹೇಳಿಲ್ಲ ಅವನು. ಅವ್ನು ನನಗೆ ಗೊತ್ತು ಪರ್ಸನಲಿ ಹಂಗ ಹೇಳಿಲ್ಲ ಅಂತಂದ್ರು. ಇದಕ್ಕೇನ್ರಿ ಹೇಳ್ತೀರಾ? ಇದು ತಪ್ಪಲ್ವೇನ್ರಿ? ತಪ್ಪಲ್ವಾ ಇದು? ಅಬ್ದುಲ್ ರಜಾಕ್ ಮೊದಲು ಹೇಳಿ, ದೇಶ ವಿರೋಧಿ ಚಟುವಟಿಕೆಗಳನ್ನು ನಾವು ವಿರೋಧಿಸ್ತೀವಿ ಅಂತ ನಿಮ್ಮಿಂದ ಒಂದು ಮಾತು ವಿರೋಧಿಸ್ತೀವಿ. ಅವ್ನು ಯಾವನಾಗಿರ್ಲಿ ಅವನಿಗೆ ತುರ್ತು ಶಿಕ್ಷೆ ಕೊಡಬೇಕು. 3% ನೀವು ಸೆಲೆಕ್ಷನ್ ಚಾನಲ್ ಇಟ್ಕೊಂಡ್ರೆ ನಿಮ್ಮ ಸೀರಿಯಸ್ನೆಸ್ ಕಾಣಿಸುತ್ತೆ, ಬಿಜೆಪಿಯ ಸೀರಿಯಸ್ನೆಸ್ ಕಾಣಿಸುತ್ತೆ. ಹೌದು, ಕರ್ನಲ್ ಬಿಜೆಪಿ 95.14 ಇರೋದು ಅದಕ್ಕೋಸ್ಕರ ಸಡಿಕ್ಷನ್ ಯಾರು ಮಾಡ್ತಿದ್ರೆ ರಜಾಕು ಸುಳ್ಳು ಹೇಳೋದು ರಜಾಕು. ಅಬ್ದುಲ್ ಕುತ್ಕೊಳ್ರಿ, ಅವ್ರು ಉತ್ತರ ಕೊಡಿ. ಉತ್ತರ ಕೊಡಿ ಅದಕ್ಕೆ. ನೀವು ಅಬ್ದುಲ್ ರಜಾಕ್ ಅಲ್ಲ, ಅವ್ರು ಕೌಂಟರ್ ಕೊಟ್ಟಿರ್ತಾನೆ. ಉತ್ತರ ಕೊಡಿ, ನೀವು ಕುತ್ಕೊಂಡು ಉತ್ತರ ಕೊಡಿ ಅದಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಟೈಮ್ ಇಲ್ಲ, ನಾನು ಹೇಳ್ಬಿಟ್ಟೆ ಬಂದೆ. ಈಗ ಅವ್ರು ಹೇಳ್ತಾ ಇರೋದು ದೇಶ ವಿರೋಧಿ ಚಟುವಟಿಕೆನ ನೀವು ವಿರೋಧಿಸಬೇಕು ಅಂತ. ವಿರೋಧಿಸಬೇಕು, ಸಾಮೂಹಿಕವಾಗಿ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ನಮ್ಮ ಪವಿತ್ರ ಗ್ರಂಥದಲ್ಲಿ ಈ ಮಾತು ಕೂಡ ಇದೆ. ಏನು ಅಂತ ಹೇಳಿದ್ರೆ, ನೀವು ಒಬ್ಬ ಮುಸಲ್ಮಾನನಾಗಿ ಈ ದೇಶದಲ್ಲಿ ಬಾಳುವ ಗೌರವಾನ್ವಿತ ನಾಯಕ, ಒಬ್ಬ ಸಿಟಿಸನ್, ನಾನು ನಾಗರಿಕ, ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ, ಪವಿತ್ರ ಕುರಾನ್ ನಲ್ಲಿ ಒಂದು ಮಾತನ್ನ ಹೇಳಿದೆ, ನೀವು ಯಾವ ಭೂಮಿಯಲ್ಲಿ ವಾಸವಾಗ್ತಿರೋ ಆ ಭೂಮಿಯ ಗೌರವ ಘನತೆಯನ್ನ ಕಾಪಾಡುವುದು ನಿಮ್ಮ ಕರ್ತವ್ಯ. ಆ ಭೂಮಿಗೆ ಪ್ರಾಣ ಕೊಡುವುದು ನಿಮ್ಮ ಕರ್ತವ್ಯ ಅಂತ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಈ ಯಾವನೋ ಒಬ್ಬ ನಾಯಿ ಮಾಡಿದ
ಹೇಳಿ ಕೃತ್ಯಕ್ಕೆ ಯಾರವನು? ಅದ್ಯಾವನೇ ಆಗಿರ್ಲಿ ಹೆಸರೇಳಿ. ಹೆಸರೇಳಿ ಒಂದು ಯಾರವನು? ಚಟುವಟಿಕೆ ಯಾರವನು? ಈ ಡೆಲ್ಲಿ ಬ್ಲಾಸ್ಟ್ ಅಲ್ಲಿ ಯಾರ್ಯಾರು ಯಾರವನು? ಅದ್ರಲ್ಲಿ ಎಷ್ಟೋ ದಿನ ಇದೆ. ಯಾಕೆ ನೀವು ಹೆಸರೇ ಕೇಳ್ತಾ ಇಲ್ಲ? ಈಗ ಈ ಸ್ಟೇಟ್ಮೆಂಟ್ ಕೊಟ್ಟವನ ಹೆಸರು ಹೇಳಿ. 23 ಈ ಸ್ಟೇಟ್ಮೆಂಟ್ ಕೊಟ್ಟವನ ಹೆಸರು ಹೇಳಿ. ಯಾರು? 23 ಯಾರವನು? 23 ಕೇಸಸ್ ನಿಮ್ ಮುಂದೆ ಇದೆ. ಅಬ್ದುಲ್ ರಜಾಕ್. ಅದ್ರಲ್ಲಿ ನೀವು ಇದನ್ನ ಯಾಕೆ ಸಿವಿಲ್ ಅವ್ನ ಹೆಸರು ಹೇಳಿ ಮಾರ್ರೆ, ಹೆಸರು ಹೇಳಿ ಒಂದು. ಉಮರ್ ಕೇಳಿ ಒಂದು ಹೇಳಿ ನೋಡಿ. ನೋಡಿ. ಯಾಕಿದು ಉಮರ್ ಅಂತ ಯಾಕೆ ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ? ಉಮರ್ ಅಂತ ಯಾಕೆ ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ? ನಮ್ಮ ಇದು ಡಾಕ್ಟರ್ ಉಮರ್ ನಬಿ ಉಮರ್ ನಬಿ ಉಮರ್ ನಬಿ ಅಂತ ಹೇಳಿ ಒಂದ್ಸರಿ. ಉಮರ್ ನಬಿ ಅಂತ ಹೇಳಿ ಒಂದ್ಸರಿ. ದಯವಿಟ್ಟು ಕೇಳಿ. ಉಮರ್ ನಬಿ ದಯವಿಟ್ಟು ನಿಮಿಷ ನೋಡಿ. ಕೇಳಿ. ಅಬ್ದುಲ್ ರಜಾಕ್, this is not fair. ಉಮರ್ ನಬಿ ಅಂತ ಅವನ ಹೆಸರು ತೋತಾ ಇಲ್ಲ ನೀವು ಯಾಕೆ? ದೇಶ ವಿರೋಧಿ ಚಟುವಟಿಕೆಯಲ್ಲಿ ಯಾವನೇ ಆಗಿರ್ಲಿ ಉಮರ್ ನಬಿ ಅವನು ಶಿಕ್ಷೆ ಕೊಡ್ಲಿ. ಉಮರ್ ನಬಿ ಉಮರ್ ನಬಿ ಹೆಸರು ತೋಳಿ. ಒಂದ್ ನಿಮಿಷ ಗೌರ್ರೆ 23 ಕೇಸಸ್ ಉಮರ್ ನಬಿ ಈ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು? ಈ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು? ಅಬ್ದುಲ್ ರಜಾಕ್. ಯಾವನಾದ್ರೂ ಆ ಕೃತ್ಯ ಮಾಡಿರ್ಲಿ. ಉಮರ್ ನಬಿ. ಅದ್ರಲ್ಲಿ ಪ್ರಿಯಾಂಕಾ ಶರ್ಮಾನು ಒಂದ್ ಇದ್ದಾರೆ. ಸೆಕೆಂಡ್ ಗೌಡ್ರೆ ಒಂದ್ ನಿಮಿಷ. ಈಗ ಈ ಆತ್ಮಾಹುತಿ ದಾಳಿಯನ್ನ ಒಂದ್ ನಿಮಿಷ ಅಬ್ದುಲ್ ರಜಾಕ್ ನನಗೆ ಉತ್ತರ ಕೊಡಿ. ಅಬ್ದುಲ್ ರಜಾಕ್ ನನಗೆ ಉತ್ತರ ಕೊಡಿ. ಈಗ ಈ ಆತ್ಮಾಹುತಿ ದಾಳಿಯನ್ನ ಮಾಡೋದು ಇದರಲ್ಲಿ ನಾವು ಸತ್ತೋದ್ರೆ ಹುತಾತ್ಮ ಕಾರ್ಯಾಚರಣೆ ಒಂದ್ ನಿಮಿಷ ಕೇಳಿ. ಹುತಾತ್ಮ ಕಾರ್ಯಾಚರಣೆ ಅಂತ ಅವ್ನು ಹೇಳ್ತಾನಪ್ಪ, ಅದನ್ನ ನೀವು ಒಪ್ತೀರಾ? ಹುತಾತ್ಮ ಕಾರ್ಯಾಚರಣೆ ಅಂತ ಹೇಳ್ತಾನೆ ಅವನು. ಅಧಿಕಾರ ಇಲ್ಲ. ಹುತಾತ್ಮ ಕಾರ್ಯಾಚರಣೆ, ನಾನ್ ಸತ್ರೆ ಹುತಾತ್ಮ ಅಂತ ಹೇಳ್ತಾನೆ ಅವನು. ಅದನ್ನ ಒಪ್ತೀರಾ ನೀವು? ಇದರ ಅವಕಾಶ ಮಾಡಿಕೊಟ್ಟಿಲ್ಲ. ಹಿಂಗ್ ಹೇಳಿದವ್ರು ಯಾರು? ನಿಮ್ ಪ್ರಾಣ ತೆಗೆಯಕ್ಕೆ ನಿಮಗೆ ಅಧಿಕಾರ ಇಲ್ಲವೇ ಇಲ್ಲ. ಸುಸೈಡ್ ಈಸ್ ಪ್ರಾಹಿಬಿಟೆಡ್ ಇನ್ ಇಸ್ಲಾಂ. ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಷೇಧ ಪವಿತ್ರ ಇಸ್ಲಾಂ ಅಲ್ಲಿ. ಈ ನಾಯಿಗಳು ಹೋಗ್ಬಿಟ್ಟು ಯಾವುದೋ ಒಂದು ಕೃತ್ಯ ಮಾಡಿಬಿಟ್ಟು ಇಡೀ ನಮ್ಮ ದೇಶದ ಅಲ್ಲ ಪ್ರಪಂಚದ ಯಾವುದೇ ದೇಶಕ್ಕಾಗ್ಲಿ ಅದು ಎಲ್ಲಿ ಯಾವ ಯಜಮಾನ ಸಾಕ್ತಾನೆ ಅದಕ್ಕೆ ಲಾಯಲ್ ಆಗಿರುತ್ತೆ. ಆಯ್ತಾ? ನಾಯಿ ದಯವಿಟ್ಟು ಸಹ ಒಬ್ಬ ಟೆರರಿಸ್ಟ್ ನಾಯಿಗೆ ಹುಚ್ಚಿಡ್ಬಿಡ್ದೆ ಎಲ್ಲರನ್ನು ಏನ್ರಿ ಮಾತಾಡ್ತೀರಾ? ನಿಮ್ಮ ಡಿಫಾಮೇಷನ್ಗೆ ಸಾಕ್ಬೇಕಾಗತ್ತೆ. ಸಾಧ್ಯ ಪ್ರಜ್ಞೆ ಅಕ್ವಿಟ್ ಆಗಿದೆ. ಏನ್ ಮಾತಾಡ್ತೀರಾ ನೀವು? ಮಾತಾಡೋ ಬಗ್ಗೆ ನೀವು ಏನ್ ಮಾತಾಡ್ತೀರಾ ನೀವು? ಏನ್ ಮಾತಾಡ್ತೀರಾ ನೀವು? ಏನ್ ಮಾತಾಡ್ತೀರಾ ನೀವು? ಸರಿಯಾಗಿ ಮಾತಾಡ್ ಕಲ್ತ್ಕೊಳ್ಳಿ. ಸರಿಯಾಗಿ ಮಾತಾಡ್ ಕಲ್ತ್ಕೊಳ್ಳಿ ರಜಾಕ್. ಸರಿಯಾಗಿ ಮಾತಾಡ್ ಕಲ್ತ್ಕೊಳ್ಳಿ. ಈಗ ಒಂದ್ ನಿಮಿಷ ಬನ್ನಿ ಅಬ್ದುಲ್ ರಜಾಕ್. ಒಂದ್ ನಿಮಿಷ ಬನ್ನಿ ಇಲ್ಲಿ. ಇಲ್ಲ ಅಬ್ದುಲ್ ರಜಾಕ್, ನಿಮ್ಮ ಆಡಿಯೋ ಕ್ಯಾಚ್ ಆಗ್ತಾ ಇಲ್ಲ. ಬನ್ನಿ ಇಲ್ಲಿ ಅಬ್ದುಲ್ ರಜಾಕ್. ಸರಿಯಾಗಿ ಧರ್ಮ ಗ್ರಂಥ ಓದ್ಕೊಂಬನ್ನಿ. ಸುಸೈಡ್ ಈಸ್ ಪ್ರಾಹಿಬಿಟೆಡ್ ಇನ್ ಇಸ್ಲಾಂ. ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಷೇಧ ಪವಿತ್ರ ಇಸ್ಲಾಂ ಅಲ್ಲಿ. ಈ ನಾಯಿಗಳು ಹೋಗ್ಬಿಟ್ಟು ಯಾವುದೋ ಒಂದು ಕೃತ್ಯ ಮಾಡಿಬಿಟ್ಟು ಇಡೀ ನಮ್ಮ ದೇಶದ ಅಲ್ಲ ಪ್ರಪಂಚದ ಯಾವುದೇ ದೇಶಕ್ಕಾಗ್ಲಿ ಅದು ಎಲ್ಲಿ ಯಾವ ಯಜಮಾನ ಸಾಕ್ತಾನೆ ಅದಕ್ಕೆ ಲಾಯಲ್ ಆಗಿರುತ್ತೆ. ಆಯ್ತಾ? ನಾಯಿ ದಯವಿಟ್ಟು ಸಹ ಒಬ್ಬ ಟೆರರಿಸ್ಟ್ ನಾಯಿಗೆ ಹುಚ್ಚಿಡ್ಬಿಡ್ದೆ ಎಲ್ಲರನ್ನು ಏನ್ರಿ ಮಾತಾಡ್ತೀರಾ? ನಿಮ್ಮ ಡಿಫಾಮೇಷನ್ಗೆ ಸಾಕ್ಬೇಕಾಗತ್ತೆ. ಸಾಧ್ಯ ಪ್ರಜ್ಞೆ ಅಕ್ವಿಟ್ ಆಗಿದೆ. ಏನ್ ಮಾತಾಡ್ತೀರಾ ನೀವು? ಮಾತಾಡೋ ಬಗ್ಗೆ ನೀವು ಏನ್ ಮಾತಾಡ್ತೀರಾ ನೀವು? ಏನ್ ಮಾತಾಡ್ತೀರಾ ನೀವು? ಏನ್ ಮಾತಾಡ್ತೀರಾ ನೀವು? ಸರಿಯಾಗಿ ಮಾತಾಡ್ ಕಲ್ತ್ಕೊಳ್ಳಿ. ಸರಿಯಾಗಿ ಮಾತಾಡ್ ಕಲ್ತ್ಕೊಳ್ಳಿ ರಜಾಕ್. ಸರಿಯಾಗಿ ಮಾತಾಡ್ ಕಲ್ತ್ಕೊಳ್ಳಿ. ಸರಿಯಾಗಿ ಮಾತಾಡ್ ಕಲ್ತ್ಕೊಳ್ಳಿ. ಈಗ ಒಂದ್ ನಿಮಿಷ ಬನ್ನಿ ಇಲ್ಲಿ ಅಬ್ದುಲ್ ರಜಾಕ್. ಒಂದ್ ನಿಮಿಷ ಬನ್ನಿ ಇಲ್ಲಿ. ಇಲ್ಲ ಅಬ್ದುಲ್ ರಜಾಕ್, ನಿಮ್ಮ ಆಡಿಯೋ ಕ್ಯಾಚ್ ಆಗ್ತಾ ಇಲ್ಲ. ಬನ್ನಿ ಇಲ್ಲಿ ಅಬ್ದುಲ್ ರಜಾಕ್. ಸರಿಯಾಗಿ ಧರ್ಮ ಗ್ರಂಥ ಓದ್ಕೊಂಬನ್ನಿ.